ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. MHRD UDICE ಪ್ಲಸ್ ನಲ್ಲಿ 2024-25ನೇ ಸಾಲಿಗೆ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಹೊಸದಾಗಿ ನಿಮ್ಮ ಶಾಲೆಗೆ ಟ್ರಾನ್ಸ್ಫರ್ ಹೊಂದಿ ಬಂದಿರುವಂತಹ ಅಥವಾ ನೇಮಕಗೊಂಡು ಬಂದಿರುವಂತಹ ಶಿಕ್ಷಕರನ್ನ ಯಾವ ರೀತಿ ಆಡ್ ನ್ಯೂ ಟೀಚರ್ ಆಪ್ಷನ್ ಮುಖಾಂತರ ನಿಮ್ಮ ಶಾಲೆಯಲ್ಲಿ ಅವರನ್ನ ಆಡ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ MHRD UDICE ಪ್ಲಸ್ ಗೆ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಕೆಳಗಡೆ ಇರುವಂತಹ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ DCF ಟು ಫಿಲ್ ದ ಡಾಟಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೊಸದಾಗಿ ಬಂದಿರುವಂತಹ ಶಿಕ್ಷಕರನ್ನ ಆಡ್ ಮಾಡುವ ಸಲುವಾಗಿ ಬಲಗಡೆ ಭಾಗದಲ್ಲಿ ಹಸಿರು ಬಣ್ಣದಲ್ಲಿ ಆಡ್ ನ್ಯೂ ಟೀಚರ್ ಅನ್ನುವಂತಹ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೊಸ ಶಿಕ್ಷಕರ ಮಾಹಿತಿಯನ್ನ ಆಡ್ ಮಾಡಲು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜನರಲ್ ಪ್ರೊಫೈಲ್ ಇದೆ. ಜನರಲ್ ಪ್ರೊಫೈಲ್ ನಲ್ಲಿ ಇರುವಂತಹ ಎಲ್ಲ ಒಂದು ಮಾಹಿತಿಯನ್ನ ಫಿಲ್ ಮಾಡಿದ ನಂತರ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಟೀಚರ್ ಜನರಲ್ ಪ್ರೊಫೈಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ಎರಡನೇ ಸೆಕ್ಷನ್ ನಲ್ಲಿ ಅಪಾಯಿಂಟ್ಮೆಂಟ್ ಅಂಡ್ ಟೀಚಿಂಗ್ ಪ್ರೊಫೈಲ್ ಇದೆ. ಅಲ್ಲಿರುವಂತಹ ಮಾಹಿತಿಯನ್ನ ಕೂಡ ಭರ್ತಿ ಮಾಡಿ. ಎಲ್ಲ ಮಾಹಿತಿ ಫಿಲ್ ಮಾಡಿದ ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಮೂರನೇ ಸೆಕ್ಷನ್, ಇದರಲ್ಲಿ ಟ್ರೈನಿಂಗ್ ಅಂಡ್ ಅದರ್ ಡೀಟೇಲ್ಸ್ ಅಂತ ಇದೆ. ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಯನ್ನ ಫಿಲ್ ಮಾಡಿ. ಕೊನೆಗೆ ಕೆಳಗಡೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಟೀಚರ್ ಟ್ರೈನಿಂಗ್ ಅಂಡ್ ಅದರ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಅಂದ್ರೆ ಈ ಶಿಕ್ಷಕರು ಈ ಶಾಲೆಯಲ್ಲಿ ಆಡ್ ಆಗಿದ್ದಾರೆ ಅಂತ ಅರ್ಥ. ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಈಗಷ್ಟೇ ಆಡ್ ಮಾಡಿರುವಂತಹ ಶಿಕ್ಷಕರ ಹೆಸರು ಮತ್ತೆ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದು ಗ್ರೀನ್ ಕಲರ್ ಅಲ್ಲಿ ನಮ್ಗೆ ತೋರಿಸ್ತಾ ಇದೆ. ಆಕ್ಷನ್ ನಲ್ಲಿ ಕಂಪ್ಲೀಟೆಡ್ ಅಂತ ಕೂಡ ತೋರಿಸ್ತಾ ಇದೆ. ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿ ಹೊಸದಾಗಿ ನೇಮಕಗೊಂಡು ಬಂದಿರುವಂತಹ ಅಥವಾ ಟ್ರಾನ್ಸ್ಫರ್ ಹೊಂದಿ ಬಂದಿರುವಂತಹ ಶಿಕ್ಷಕರನ್ನ ಆಡ್ ನ್ಯೂ ಟೀಚರ್ ಮುಖಾಂತರ ಆಡ್ ಮಾಡ್ಕೋಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.